ಒಂದು ಸಮಾಂತರ ಶ್ರೇಣಿಯಲ್ಲಿ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಲೆಕ್ಕಗಳನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅಂತ ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು n ಪದಗಳ ಮೊತ್ತವನ್ನು ಆ ಒಂದು n ಪದಗಳ ಮೊತ್ತಗಳ ಮೇಲಿನ ಲೆಕ್ಕಗಳನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದೆರಡು ಉದಾಹರಣೆ ತೋರಿಸ್ಕೊಡ್ತಾ ಇದ್ದೇನೆ. ಈ ಒಂದು ಮೊದಲ ಉದಾಹರಣೆ ಏನಿದೆಯಪ್ಪ ಅಂದರೆ, ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದೀನಿ 2, 4, 6. ಈ ಒಂದು ಶ್ರೇಣಿಯಲ್ಲಿ ಕೇವಲ 3 ಪದಗಳಿದಾವೆ. ಈ 3 ಪದಗಳನ್ನು ಕೂಡಿದಾಗ ನಮಗೆ ಟೋಟಲ್ ಆಗಿ 12 ಬರುತ್ತೆ. ಅದೇ ರೀತಿ ಎರಡನೇ ಉದಾಹರಣೆ ನೋಡಿರಿ, ಆ ಒಂದು ಶ್ರೇಣಿಯಲ್ಲಿ ಕೇವಲ 2 ಪದಗಳಿದಾವೆ. ಆ 2 ಪದಗಳನ್ನು ಕೂಡಿದ್ರೆ 4 ಆಗುತ್ತೆ. ಅದೇ ರೀತಿ ಉದಾಹರಣೆ 3 ನೋಡಿರಿ, ಕೇವಲ 4 ಪದಗಳು ಮಾತ್ರ ಇದ್ದಾವೆ ಆ ಶ್ರೇಣಿಯಲ್ಲಿ. ಈ 4 ಪದಗಳ ಮೊತ್ತ ಎಷ್ಟಾಗುತ್ತೆ? 32 ಆಗುತ್ತೆ. ಅದೇ ರೀತಿ ಈ ಮತ್ತೆ ಮುಂದುವರೆದು 50 ಪದಗಳನ್ನು ಒಳಗೊಂಡಿರೋ ಒಂದು ಶ್ರೇಣಿ ಕೊಟ್ಟಾಗ ಆ ಒಂದು 50 ಪದಗಳ ಮೊತ್ತ ಕಂಡುಹಿಡೀರಿ ಅಂತ ಕೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದೇ ರೀತಿ ಇನ್ನೊಂದು ಕಡೆಗೆ ಒಂದು ಶ್ರೇಣಿ ಕೊಟ್ಟು ಆ ಶ್ರೇಣಿಯಲ್ಲಿ 100 ಪದಗಳಿದ್ದಾವೆ, ಆ 100 ಪದಗಳ ಮೊತ್ತ ಕಂಡುಹಿಡೀರಿ ಅಂದರೆ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಥವಾ ಸಮಯ ತುಂಬ ಹಿಡಿಯುತ್ತೆ. ಹಾಗಾಗಿ ಈ ಸರಳವಾಗಲು ಅಂದರೆ 100 ಪದಗಳ ಮೊತ್ತ, 50 ಪದಗಳ ಮೊತ್ತ, 20 ಪದಗಳ ಮೊತ್ತವನ್ನು ಕಂಡುಹಿಡಿಯಲು ನಮಗೆ ಸುಲಭ ಆಗಲಿ ಅಂತಲೇ ಒಂದು ಸೂತ್ರ ಇದೆ. ಆ ಸೂತ್ರ ಯಾವುದಪ್ಪ ಅಂದರೆ, n ಪದಗಳ ಮೊತ್ತವನ್ನು ಕಂಡುಹಿಡಿಯೋ ಸೂತ್ರ ಯಾವುದಿದೆಯಪ್ಪ ಅಂದರೆ Sn = n/2 2a + n - 1 × d. ಈ ಸೂತ್ರವನ್ನು ಬಳಸ್ಕೊಂಡು ಒಂದು ಶ್ರೇಣಿಯಲ್ಲಿ ಎಷ್ಟು ಪದಗಳ ಮೊತ್ತವನ್ನಾದರೂ ಕಂಡುಹಿಡಿಬೋದು. ಸೀಮಿತವಾಗಿ ಇಷ್ಟೇ ಪದಗಳನ್ನು ಕಂಡುಹಿಡಿಬೇಕು ಅಂತಿಲ್ಲ. 100 ಪದಗಳ ಮೊತ್ತ, 200 ಪದಗಳ ಮೊತ್ತ, 20 ಪದಗಳ ಮೊತ್ತ, 25 ಪದಗಳ ಮೊತ್ತ, 27 ಪದಗಳ ಮೊತ್ತ, ಹೀಗೆ ಹಲವಾರು ಹೆಚ್ಚು ಪದಗಳ ಮೊತ್ತಗಳನ್ನು ಕಂಡುಹಿಡಿಯಲು ಸೂತ್ರವನ್ನು ಬಳಸಿದರೆ ನಮಗೇನಾಗುತ್ತೆ? ಸುಲಭ ಆಗುತ್ತೆ ಅಂತಲೇ Sn = n/2 ಬ್ರ್ಯಾಕೆಟ್ ಓಪನ್ 2a + n - 1 × d ಈ ಸೂತ್ರವನ್ನು ಬಳಸ್ಕೊಳ್ಳಲಾಗುತ್ತೆ. ಆದರೆ ಕೇವಲ 2 ಪದಗಳನ್ನು 3 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂದರೆ ಸುಲಭವಾಗಿ ಕಂಡುಹಿಡಿಬೋದು. 3 ಪದಗಳ ಮೊತ್ತ ನಾವೇನು ಮಾಡ್ಬೋದು? ಲೆಕ್ಕ ಮಾಡ್ತಾನೆ ಸಾಲ್ವ್ ಮಾಡ್ಬೋದು. 2 ಪದಗಳ ಮೊತ್ತವನ್ನು ನಾವು ಏನು ಮಾಡ್ಬೋದು? ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಅದೇ ಒಂದು ಶ್ರೇಣಿಯಲ್ಲಿ 50 ಪದಗಳನ್ನು 100 ಪದಗಳನ್ನು ಕೊಟ್ಟಾಗ ನಾವು ಯಾವ ಸೂತ್ರ ಬಳಸ್ತೇವಪ್ಪ ಅಂದರೆ Sn = n/2 2a + n - 1 × d. ಹಾಗಾದರೆ ಈ ಒಂದು Sn = n/2 2a + n - 1 × d ಸೂತ್ರದಲ್ಲಿ ಎ ಅಂದರೆ ಏನಪ್ಪ ಅಂದರೆ ಆ ಶ್ರೇಣಿಯ ಮೊದಲ ಪದ ಆಗಿರುತ್ತೆ. ಎನ್ ಏನಾಗಿರುತ್ತಪ್ಪ ಅಂದರೆ ಆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಆಗಿರುತ್ತೆ. ಡಿ ಅಂದರೆ ಏನಾಗುತ್ತೆ? ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. Sn ಅಂದರೆ ಪದಗಳ ಮೊತ್ತ. Sn ಅಂದರೆ ಆ ಒಂದು ಶ್ರೇಣಿಯಲ್ಲಿ ಎಷ್ಟು ಪದಗಳಿದಾವೋ ಆ ಶ್ರೇಣಿಯ ಒಟ್ಟು ಮೊತ್ತ ಆಗಿರುತ್ತೆ Sn. ಹಾಗಾದರೆ ಈ ಒಂದು Sn = n/2 2a + n - 1 × d ಈ ಸೂತ್ರದ ಮೇಲೆ ಕೆಲವೊಂದು ಮಾದರಿ ಲೆಕ್ಕಗಳನ್ನು ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ಮಾದರಿ ಸಮಸ್ಯೆಗಳು ಇವು ಪರೀಕ್ಷೆಯಲ್ಲಿ ಹಲವಾರು ಸಲ ಕೇಳಿದ್ದಾರೆ. ಹಾಗಾಗಿ ಅವನ್ನ ಆರಿಸ್ಕೊಂಡು ನಾನು ಏನು ಮಾಡಿದೆನಪ್ಪ ಅಂದರೆ ಈ ಮಾದರಿ ಸಮಸ್ಯೆಗಳನ್ನು ಬಿಡಿಸಿದ್ದೀನಿ. 1ನೇ ಸಮಸ್ಯೆ ಏನಿದೆಯಪ್ಪ ಅಂದರೆ, ಒಂದು ಶ್ರೇಣಿ 2, 6, 10 ಇದೆ. ಆ ಒಂದು ಶ್ರೇಣಿ ಎಷ್ಟು ಪದ ಇದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಮುಂದೆ ಹೇಳಿದ್ದಾರೆ ಅವರು, ಈ ಶ್ರೇಣಿಯಲ್ಲಿ ಮೊದಲ 10 ಪದಗಳ ಮೊತ್ತ. ಅಂದರೆ ಇಲ್ಲಿ ಈ ಶ್ರೇಣಿಯಲ್ಲಿ ಮೊದಲ 10 ಪದಗಳನ್ನು ಕೊಟ್ಟಿಲ್ಲ, ಆದರೆ ಮೊದಲ 3 ಪದಗಳನ್ನಷ್ಟೇ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಡಾಟ್ ಇದೆ, ಅಂದರೆ ಮುಂದಿದೆ. ಆದರೆ ಅಲ್ಲಿ ಕೊಟ್ಟಿರೋದು ಮಾತ್ರ 3 ಪದ. ಆದರೆ ಅವ್ರು ಏನು ಹೇಳಿದ್ದಾರೆ? 10 ಪದಗಳಿದ್ದಾವೆ, ಆ 10 ಪದಗಳ ಮೊತ್ತ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ಸೂತ್ರವನ್ನು ಬಳಸ್ಕೊತೀನಿ. ಅದಕ್ಕಿಂತ ಮುಂಚೆ ಆ ಶ್ರೇಣಿಯ ಮೊದಲ ಪದ ಎ 2 ತೆಗೆದುಕೊಳ್ತೀನಿ. ಡಿ ಅಂದರೆ 2ನೇ ಪದದಲ್ಲಿ 1ನೇ ಪದ ಕಳಿತೀನಿ, 3ನೇ ಪದದಲ್ಲಿ 2ನೇ ಪದ ಕಳಿತೀನಿ, ಮುಂದಿನ ಪದದಿಂದ ಹಿಂದಿನ ಪದ ಕಳಿತೀನಿ. ಅಂದರೆ 6ರಲ್ಲಿ 2 ಕಳೆದ್ರೆ ಡಿ ಬೆಲೆ 4 ಬರುತ್ತೆ. ನೆಕ್ಸ್ಟ್ 10ರಲ್ಲಿ 6 ಕಳೀರಿ, 10ರಲ್ಲಿ 6 ಕಳೆದ್ರೂ 4 ಬರುತ್ತೆ. ಡಿ ಬೆಲೆ ಎಷ್ಟು ಬರುತ್ತೆ? 4 ಆಗುತ್ತೆ. ಅದೇ ರೀತಿ ಈ ಒಂದು ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಾವೆ ಹೇಳಿದ್ದಾರೆ ಲೆಕ್ಕದಲ್ಲಿ 10 ಪದಗಳ ಮೊತ್ತ ಕಂಡುಹಿಡೀರಿ ಅಂತ. ಹಾಗಾಗಿ n ಬೆಲೆ 10 ಅಂತ ತೆಗೆದುಕೊಳ್ತೀನಿ. S10ರ ಬೆಲೆ ಕಂಡುಹಿಡಿಬೇಕು. S10ರ ಬೆಲೆ ಕಂಡುಹಿಡಿಯೋಕ್ಕೆ ಮತ್ತು ನಾನು ಏನು ಮಾಡ್ತೀನಿ? Sn = n/2 2a + n - 1 × d ಸೂತ್ರವನ್ನು ಹಾಕಿಕೊಂಡಿದ್ದೇನೆ. Sn ಅಂದರೆ n ಎಲ್ಲಿದೆಯೋ ಅಲ್ಲಿ 10 ಅಂತ ಹಾಕೊಂಡ್ಕೊಳ್ತೇನೆ. ಎ ಎಲ್ಲಿದೆಯೋ 2 ಅಂತ ತೆಗೆದುಕೊಳ್ತೇನೆ. ಡಿ ಎಲ್ಲಿದೆಯೋ 4 ಅಂತ ಬರೆದುಕೊಳ್ತೇನೆ. ಹಾಗಾಗಿ S10 = 10/2 2a 2 × 2 + n - 1 ಅಂದರೆ 10 - 1 × d ಅಂದರೆ 4 ತೆಗೆದುಕೊಂಡಿದ್ದೀನಿ. ಈ 10/2 ಇರೋದನ್ನ 10ಅನ್ನು 2ರಿಂದ ಭಾಗಿಸಿದ್ದೀನಿ. 10ಅನ್ನು 2ರಿಂದ ಭಾಗಿಸಿದಾಗ ಏನು ಬರುತ್ತೆ? ಉತ್ತರ 5 ಬರುತ್ತೆ. ಕಾಮನ್ನಾಗಿ ಏನು ಬರ್ತೀನಪ್ಪ ಅಂದರೆ S10 = 5 × 2 2 4 + 10ರಲ್ಲಿ 1 ಕಳೆದ್ರೆ 9 ಆಗುತ್ತೆ. 9 × 4 ಬರ್ತಿದ್ದೀನಿ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ S10 = 5 ಹಾಗೇ ಇರಲಿ, ಬ್ರ್ಯಾಕೆಟ್ ಓಪನ್ 4 ಹಾಗೇ ಇರಲಿ. 9 × 4
36 ಬರ್ತಿದ್ದೀನಿ. ದೇರ್ಫೋರ್ ನೆಕ್ಸ್ಟ್ S10 ಇಸ್ ಏನಾಗುತ್ತೆ 5 ಹಾಗೆ ಇರಲಿ, ಬ್ರಾಕೆಟ್ 36ಕ್ಕೆ 4 ಸೇರಿಸಿದ್ರೆ 40 ಆಗುತ್ತೆ. ದೇರ್ಫೋರ್ ಏನಾಗುತ್ತೆ S10 ಇಸ್ 5 ಇಂಟು 40 ಅಥವಾ 40 ಇಂಟು 5 ಮಾಡಿದಾಗ ಏನಾಗುತ್ತೆ 200 ಬರುತ್ತೆ. ಹಾಗಾಗಿ ಈ ಕೊಟ್ಟಿರುವ ಶ್ರೇಣಿಯಲ್ಲಿ 10 ಪದಗಳ ಮೊತ್ತ ಅಂದರೆ ಈ ಶ್ರೇಣಿ 2, 6, 10 ಡಾಟ್ ಡಾಟ್ ಅಂತ ಇದೆ. ಇಲ್ಲಿ ಈ ಶ್ರೇಣಿಯಲ್ಲಿ 10 ಪದಗಳಿದ್ದಾವೆ. ಇವನಷ್ಟು 10 ಪದಗಳನ್ನು ಕೂಡಿಸಿದರೆ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ 200 ಬರುತ್ತೆ. ದೇರ್ಫೋರ್ ಲಾಸ್ಟಿಗೆ ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತ ಎಷ್ಟಾಗಿದೆ 200 ಆಗಿದೆ ಅಂತ ಬರಿತೀನಿ. ತದನಂತರ ಇನ್ನೊಂದು ಮಾದರಿ ಸಮಸ್ಯೆ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. 2, 7, 12 ಡಾಟ್ ಡಾಟ್ ಸೊ ಆನ್ ಅಪ್ ಟು ಈ ಒಂದು ಸಮಾಂತರ ಶ್ರೇಣಿಯ 20 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಈ ಶ್ರೇಣಿ 20 ಪದಗಳನ್ನು ಹೊಂದಿದೆ. 20 ಪದಗಳನ್ನು ಕೂಡಿ ಉತ್ತರ ಎಷ್ಟು ಬರುತ್ತೆ ಹೇಳ್ರಿ ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಮತ್ತೆ ಅದೇ ಸೂತ್ರವನ್ನು ಹಾಕಿ ಕೊಡ್ತೇನೆ. ಯಾವುದಪ್ಪ ಅಂದರೆ Sn = n/2 2a + n - 1 × d ಸೂತ್ರವನ್ನು ಹಾಕಿಕೊಳ್ತಾನೆ. ಸೂತ್ರದಲ್ಲಿ ಏನು ಮಾಡೋಣಪ್ಪ ಅಂದರೆ ಎ ಬೆಲೆ ಡಿ ಬೆಲೆನ ಅಪ್ಲೈ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಎ ಬೆಲೆ ಮತ್ತು ಡಿ ಬೆಲೆನ ಬರ್ಕೊತೀನಿ. ಎ ಬೆಲೆ 2 ಆಗುತ್ತೆ ಮೊದಲ ಪದ, ಅದೇ ಎ ಬೆಲೆ ಆಗಿರುತ್ತೆ. ಸಾಮಾನ್ಯ ವ್ಯತ್ಯಾಸ ಅಂದರೆ 7ರಲ್ಲಿ 2 ಕಳೀರಿ, 7ರಲ್ಲಿ 2 ಕಳೆದ್ರೆ 5 ಆಗುತ್ತೆ. ಅದೇ ರೀತಿ 12ರಲ್ಲಿ 7 ಕಳೀರಿ, 12ರಲ್ಲಿ 7 ಕಳೆದ್ರೆ 5 ಆಗುತ್ತೆ. ಆ ಶ್ರೇಣಿ ಪದಗಳ ಸಂಖ್ಯೆ ಎಷ್ಟು ಪದಗಳಿದ್ದಾವೆ n ಅಂದರೆ 20 n ಬೆಲೆ 20 ತೆಗೆದುಕೊಳ್ತಾನೆ. S20 ಕಂಡುಹಿಡಿತೀನಿ. S20 ಕಂಡುಹಿಡಲಿಕ್ಕೆ Sn = n/2 2a + n - 1 × d ಸೂತ್ರ ಹಾಕ್ಕೊಳ್ತಾನೆ. n ಇರೋತ್ತಲೆಲ್ಲ 20 ಬರೀತಾನೆ. S20 = 20/2. 2a ಅಂದರೆ 2 × 2 ಪ್ಲಸ್ n - 1 ಅಂದರೆ 20 - 1 ಇಂಟು ಡಿ ಅಂದರೆ 5 ಬರ್ಕೊಳ್ತೇನೆ. ಈಗ ಇಲ್ಲಿ ನಾನು ಹಿಂದಿನ ಲೆಕ್ಕದಂಗೆ 20ನ 2ರಿಂದ ಭಾಗಿಸ್ತೇನೆ. 20ನ 2ರಿಂದ ಭಾಗಿಸಿದಾಗ 2 1 2 10 ಆಗುತ್ತೆ. S20 = 10 ಇಂಟು 2 2 4 ಪ್ಲಸ್ 20ರಲ್ಲಿ 1 ಕಳೆದ್ರೆ 19 ಆಗುತ್ತೆ. ಇಂಟು 5 ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನಾಗುತ್ತಪ್ಪ ಅಂದರೆ S20 = 10 ಹಾಗೆ ಇರಲಿ, 4 ಹಾಗೆ ಇರಲಿ, 19 95 ಆಗುತ್ತೆ. ದೇರ್ಫೋರ್ ನೆಕ್ಸ್ಟ್ S20 = 10 ಹಾಗೆ ಇರಲಿ, 95ಕ್ಕೆ 4ನ್ನು ಕೂಡಿದಾಗ ಏನು ಬರುತ್ತೆ 99 ಬರುತ್ತೆ. ಮುಂದಿನ ಸ್ಟೆಪ್ ನಾ ಏನು ಮಾಡ್ತೀನಪ್ಪ ಅಂದರೆ 10ನ್ನು 99ರ ಜೊತೆಗೆ ಗುಣಿಸ್ತೀನಿ. 10ನ್ನು 99ರ ಜೊತೆ ಗುಣಿಸಿದಾಗ ಗುಣಲಬ್ಧ ಏನು ಬರುತ್ತಪ್ಪ ಅಂದರೆ 990 ಬರುತ್ತೆ. ಹಾಗಾಗಿ ಈ ಒಂದು ಕೊಟ್ಟಿರುವ ಶ್ರೇಣಿಯಲ್ಲಿ ಅಂದರೆ 2, 7, 12 ಈ ಶ್ರೇಣಿಯಲ್ಲಿ ಮುಂದುವರೆದು 20 ಪದಗಳ ಮೊತ್ತ ಎಷ್ಟಾಗುತ್ತಪ್ಪ ಅಂದರೆ 990 ಆಗುತ್ತೆ. ಲಾಸ್ಟಿಗೆ ನಾ ಏನು ಬರಿತೀನಪ್ಪ ಅಂದರೆ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ 990 ಆಗಿದೆ ಅಂತ ಬರಿತೀನಿ. ಮತ್ತು ಮುಂದಿನ ಸಮಸ್ಯೆ ತಿಳಿಸ್ಕೊಡ್ತಾ ಇದ್ದೇನೆ. 1, 5, 9 ಈ ಒಂದು ಸಮಾಂತರ ಶ್ರೇಣಿ 16 ಪದಗಳನ್ನು ಒಳಗೊಂಡಿದೆ ಅಂತೆ. ಈ ಒಂದು 16 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ n ಬೆಲೆ 16 ಆಗುತ್ತೆ. S16ನ್ನು ಕಂಡುಹಿಡಿತೀನಿ. ಎ ಬೆಲೆ 1 ಆಗುತ್ತೆ. ಡಿ ಬೆಲೆ 5ರಲ್ಲಿ 1 ಕಳೀರಿ, ಡಿ ಬೆಲೆ 5ರಲ್ಲಿ 1 ಕಳೆದ್ರೆ 4 ಆಗುತ್ತೆ. ಅದೇ ರೀತಿ 9ರಲ್ಲಿ 5 ಕಳೀರಿ, ಅಲ್ಲೂ ಕೂಡ 4 ಆಗುತ್ತೆ. ಡಿ ಬೆಲೆ ನಮಗೆ 4 ಸಿಗುತ್ತೆ. ಹೇಗೇನು ಮತ್ತೆ ಪ್ರತಿ ಲೆಕ್ಕಕ್ಕೂ ನಾವು ಸೂತ್ರ ಬರೀಲೇಬೇಕು, ಸೂತ್ರಕ್ಕೂ ಅಂಕಗಳಿರುತ್ತೆ. ಹಾಗಾಗಿ Sn = n/2 2a + n - 1 × d ಸೂತ್ರ ಹಾಕಿದ್ಕೊಂಡಿದ್ದೀನಿ. n ಅಂತ ಎಲ್ಲಿ ಬರುತ್ತೋ ಅಲ್ಲೆಲ್ಲ 16 ಅಂತ ಬರ್ಕೊತೀನಿ. ಎ ಎಲ್ಲೆಲ್ಲಿದೆಯೋ ಅಲ್ಲಿ 1 ಅಂತ ಬರ್ಕೊತೀನಿ. ಡಿ ಎಲ್ಲೆಲ್ಲಿದೆಯೋ ಅಲ್ಲಿ 4 ಅಂತ ಬರ್ಕೊತೀನಿ. ಅದರ ಪ್ರಕಾರ S16 = 16/2 ಬರ್ಕೊತೀನಿ. 2a ಅಂದರೆ 2 × 1 ಪ್ಲಸ್ n - 1 ಅಂತಂದರೆ 16 - 1 ಇಂಟು ಡಿ ಅಂದರೆ 4 ಬರ್ಕೊಂಡ್ಕೊಂಡಿದ್ದೀನಿ. ಇಲ್ಲಿ 16ನ್ನ 2ರಿಂದ ಭಾಗಿಸ್ಕೊಂಡಿದ್ದೀನಿ. 16ನ್ನ 2ರಿಂದ ಭಾಗಿಸ್ಕೊಂಡ್ರೆ 2 1 2 8 ಆಗುತ್ತೆ. 2 1 2 ಹಾಗೆ ಇರಲಿ, 16ರಲ್ಲಿ 1 ಕಳೆದ್ರೆ 15 ಆಗುತ್ತೆ. ಇಂಟು 4 ಹಾಗೆ ಬರೆದಿದ್ದೀನಿ. S16 = 8 ಹಾಗೆ ಇರಲಿ, ಬ್ರ್ಯಾಕೆಟ್ ಓಪನ್ 2 ಹಾಗೆ ಇರಲಿ, ಪ್ಲಸ್ 15 4 60 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಪ್ಪ ಅಂದರೆ S16 = 8 ಇಂಟು 60 + 2 ಏನಾಗುತ್ತೆ 62 ಆಗುತ್ತೆ. ಮುಂದಿನ ಸ್ಟೆಪ್ ಏನಾಗುತ್ತೆ 62ನ್ನು ಗುಣಿಸ್ಕೊಂಡಿದ್ದೀನಿ. ಎಷ್ಟರಿಂದ 8ರಿಂದ ಗುಣಿಸ್ಕೊಂಡಿದ್ದೀನಿ. ಹಾಗಾಗಿ ಆ 8ರಿಂದ 62ನ್ನು ಗುಣಿಸಿದಾಗ ಗುಣಲಬ್ಧ ಏನಾಗುತ್ತೆ 496 ಆಗುತ್ತೆ. ದೇರ್ಫೋರ್ S16 = 496 ಆಗುತ್ತೆ. ಈ ಒಂದು ಸಮಾಂತರ ಶ್ರೇಣಿಯು 16 ಪದಗಳನ್ನು ಒಳಗೊಂಡಿದ್ದು 16 ಪದಗಳ ಮೊತ್ತ ಎಷ್ಟಾಗುತ್ತೆ 496 ಆಗತ್ತೆ. ಇವಿಷ್ಟು ಮಾದರಿ ಸಮಸ್ಯೆಗಳು. ಈ ರೀತಿ ಇಲ್ಲಿ ತನಕ ಪರೀಕ್ಷೆಯಲ್ಲಿ ಈ ಒಂದು ಪದಗಳ ಒಂದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರದ ಮೇಲಿನ ಲೆಕ್ಕಗಳನ್ನು ಇಲ್ಲಿವರೆಗೂ ಪರೀಕ್ಷೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಇದನ್ನ ಒಂದು ಹತ್ರ ನೋಟ್ ಮಾಡಿದ್ದೀನಿ. ಅದನ್ನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವ ವರ್ಷದಲ್ಲಿ ಕೇಳಿದ್ದಾರೆ ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ. ನೆನಪಿರಲಿ, ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ 2 ಅಂಕಕ್ಕೆ ಕೇಳ್ತಾನೆ.
ಈ ಪ್ರಶ್ನೆ 2 ಅಂಕಕ್ಕೆ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ತನಕ ಯಾವ್ಯಾವ ಎಕ್ಸಾಮಲ್ಲಿ ಯಾವ್ಯಾವ ಇಯರಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ ಅಂತ ನಾನು ನಿಮ್ಮ ಒಂದು ಹತ್ರ ಬರೆದಿಟ್ಟಿದ್ದೀನಿ. ಅದನ್ನು ನೀವು ಬರ್ಕೊಳ್ರಿ. ನಿಮಗೂ ಪರೀಕ್ಷಾ ದೃಷ್ಟಿಯಿಂದ ಅದೇನಾಗುತ್ತೆ, ಸಹಾಯ ಆಗುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಈ ಒಂದು ಮೊತ್ತದ ಮೇಲಿನ ಸಮಸ್ಯೆಗಳನ್ನ ಎಲ್ಲೆಲ್ಲಿ ಕೇಳಿದಾನಪ್ಪ ಅಂದರೆ ಮಾರ್ಚ್ 2025ರಲ್ಲಿ ಒಂದು ಲೆಕ್ಕ ಕೇಳಿದಾನೆ. 5,9,13 ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೀವು ಬೆಟರ್ ಇದೇನು ಮಾಡ್ಬೋದು, 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ, 30 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಒಂದು ಲೆಕ್ಕದಲ್ಲಿ 3 ಲೆಕ್ಕ ಆಯಿತು. ಈ ರೀತಿ ವರ್ಕ್ ಮಾಡಿದರೆ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಇದನ್ನು ನೀವು ವರ್ಕೌಟ್ ಮಾಡಿ ನಿಮ್ಮ ಸರ್ಗಳಿಗೆ ತೋರಿಸ್ರಿ. ನೆಕ್ಸ್ಟ್ 2ನೇ ಲೆಕ್ಕ ಏನಿದೆಪ್ಪ ಅಂದರೆ 1, 4, 7 ... ಈ ಒಂದು ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದನ್ನು ಜೂನ್ 2025ರಲ್ಲಿ 2 ಅಂಕಕ್ಕೆ ಕೇಳಿದ್ದಾನೆ. ಈ ಒಂದು ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಹೆಚ್ಚಿನದಾಗಿ 10 ಪದಗಳ ಮೊತ್ತವನ್ನು ಲೆಕ್ಕ ಮಾಡಿರಿ. 30 ಪದಗಳವರೆಗಿನ ಲೆಕ್ಕವನ್ನು ವರ್ಕೌಟ್ ಮಾಡಿರಿ, ಇದೇ ಲೆಕ್ಕ ಬಳಸ್ಕೊಂಡು. ನೆಕ್ಸ್ಟ್ 3ನೇ ಲೆಕ್ಕ ಏನಿದೆಪ್ಪ ಅಂದರೆ 1, 5, 9 ಈ ಸಮಾಂತರ ಶ್ರೇಣಿಯ 16 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಜುಲೈ 2025ರಲ್ಲಿ ಕೇಳಿದ್ದಾರೆ. ಹಾಗಾಗಿ ಈ ಒಂದು ಶ್ರೇಣಿಯನ್ನು ಬಳಸ್ಕೊಂಡು 16 ಪದಗಳ ಮೊತ್ತವನ್ನು ವರ್ಕ್ ಮಾಡಿರಿ. ಅದೇ ರೀತಿ ಇದೇ ಒಂದು ಪ್ರಶ್ನೆ ಬಳಸ್ಕೊಂಡು 20 ಪದಗಳ ಮೊತ್ತ, 10 ಪದಗಳ ಮೊತ್ತ, ಇಲ್ಲಿರೋ ಎಲ್ಲ ಲೆಕ್ಕಗಳಿಗೂ ನೀವೇನು ಮಾಡಿರಿ, 10 ಪದಗಳ ಮೊತ್ತ, 15 ಪದಗಳ ಮೊತ್ತ, 20 ಪದಗಳ ಸಂಖ್ಯೆನ ನೀವು ಚೇಂಜ್ ಮಾಡ್ಕೊಂಡು ಲೆಕ್ಕಗಳನ್ನು ಮಾಡ್ಬೋದು. ಒಂದು ಲೆಕ್ಕದಿಂದ ಹಲವಾರು ಲೆಕ್ಕಗಳನ್ನ ಸೃಷ್ಟಿ ಮಾಡ್ಬೋದು. ಹಾಗಾಗಿ ಇದಿಷ್ಟು 16 ಪದಗಳ ಮೊತ್ತವನ್ನು ಲೆಕ್ಕ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಏನಿದೆಪ್ಪ ಅಂದರೆ 1, 5, 9 ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಏಪ್ರಿಲ್ 2024ರಲ್ಲಿ ಕೇಳಿದ್ದಾರೆ. ಇದನ್ನು ಕೂಡ ವರ್ಕ್ ಮಾಡಿರಿ. ನೆಕ್ಸ್ಟ್ ಮುಂದಿನದಾಗಿ 5, 11, 17 ಈ ಒಂದು ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಜೂನ್ 2024ಕ್ಕೆ 2 ಅಂಕಕ್ಕೆ ಕೇಳಿದ್ದಾರೆ. ಮುಂದುವರೆದು 10, 15, 20 ಈ ಒಂದು ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಏಪ್ರಿಲ್ 2022ರಲ್ಲಿ ಕೇಳಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಏನಿದೆ 5, 8, 11 ... ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಜುಲೈ 2020ರಲ್ಲಿ ಕೇಳಿದ್ದಾನೆ 2 ಅಂಕಕ್ಕೆ. ಮುಂದುವರೆದು ಮಾರ್ಚ್ 2019 ಪರೀಕ್ಷೆಯಲ್ಲಿ 2, 7, 12 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮಾರ್ಚ್ 2019ರಲ್ಲಿ ಕೇಳಿದ್ದಾರೆ. ಮುಂದುವರೆದು 5, 10, 15 ... ಈ ಒಂದು ಸಮಾಂತರ ಶ್ರೇಣಿಯ 20 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಸೆಪ್ಟೆಂಬರ್ 2020ರಲ್ಲಿ ಕೇಳಿದ್ದಾನೆ. ಈ ಒಂದು ಲೆಕ್ಕವನ್ನು 10 ಪದಗಳವರೆಗಿನ ಮೊತ್ತನೂ ಮಾಡ್ಬೋದು, 20 ಪದಗಳವರೆಗಿನ ಮೊತ್ತ ಮಾಡ್ಬೋದು, 30 ಪದಗಳವರೆಗಿನ ಮೊತ್ತ ಮಾಡ್ಬೋದು. ಮತ್ತು ಪರೀಕ್ಷೆಯಲ್ಲಿ SN ಸೂತ್ರದ ಮೇಲಿನ ಲೆಕ್ಕಗಳು ಯಾವ ರೀತಿ ಇರ್ತವಪ್ಪ ಅಂದರೆ ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ ನಿಮಗೆ, SN ಸೂತ್ರದ ಮೇಲೆ ಲೆಕ್ಕ ಕೇಳಿದಾನೋ ಇಲ್ಲೋ ಅಂತ. ಆ ಒಂದು ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿ ಪ್ರಶ್ನೆ ಇದ್ದು ಆ ಶ್ರೇಣಿಯಲ್ಲಿ ಮೊತ್ತ ಕಂಡುಹಿಡಿಯಿರಿ, ಮೊತ್ತ ಅನ್ನೋ ವರ್ಡ್ ಹೈಲೈಟ್ ಆಗಿತ್ತಪ್ಪ ಅಂದರೆ ಅದು SN ಸೂತ್ರದ ಮೇಲಿನ ಲೆಕ್ಕ ಆಗಿರುತ್ತೆ. ಹಾಗಾಗಿ ನೀವು ಯಾವುದೇ ರೀತಿ ಕನ್ಫ್ಯೂಸ್ ಆಗಬೇಡ್ರಿ. n = a + n - 1 × d ಸೂತ್ರದ ಮೇಲಿನ ಲೆಕ್ಕನೇ ಬೇರೆ ಇರುತ್ತೆ. SN = n/2 2a + n - 1 × d ಸೂತ್ರದ ಮೇಲಿನ ಲೆಕ್ಕನೇ ಬೇರೆ ಇರುತ್ತೆ. ಇದರಲ್ಲಿ SN ಸೂತ್ರದ ಲೆಕ್ಕವನ್ನು ಹೆಂಗೆ ಕಂಡುಹಿಡಿತೇವಪ್ಪ ಅಂದರೆ ಪ್ರಶ್ನೆಯಲ್ಲಿ ಮೊತ್ತ ಅಂತ ಹೈಲೈಟ್ ಆಗಿರುತ್ತೆ. ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಏನಾದರೂ ವರ್ಡ್ ಇತ್ತಪ್ಪ ಅಂದರೆ ಅದು ಖಂಡಿತವಾಗಿಯೂ SN ಸೂತ್ರದ ಮೇಲಿನ ಲೆಕ್ಕ ಆಗಿರುತ್ತೆ. ಹಾಗಾಗಿ ಈ ಒಂದು ಅಂಶ ನೀವೆಲ್ಲ ಗಮನ ಇಟ್ಕೊಳ್ರಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಒತ್ತಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಂದು ಪೂರ್ಣಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.